ಧನುರ್ರಾಶಿ. ಧನುರಾಶಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಜಾಸ್ತಿ ಆಗ್ತದೆ. ಅದರಿಂದ ಅನಾರೋಗ್ಯವು ಉಂಟಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಪಿತ್ತವಿಕಾರ ಆಗ್ತದೆ. ಶಾಂತಿ ಸಮಾಧಾನವನ್ನು ನಾವು ಕಷ್ಟಪಟ್ಟು ಗಳಿಸ್ಕೊಳ್ಬೇಕಾಗತ್ತೆ ಧನುರ್ರಾಶಿಯವರು. ಯಾಕಂದರೆ ರಾಶಿಯಲ್ಲೇ ಚತುರ್ಗ್ರಹ ಯೋಗ ಇದ್ದು ಬಲಿಷ್ಠ ರವಿಯ ಒಂದು ಸಂಚಾರದ ಯೋಗವೂ ಇದೆ. ಅಲ್ಲಿ ಶತ್ರುಗ್ರಹರ ಸಂಚಾರವೂ ಇದೆ. ಗುರುದೃಷ್ಟಿ ಇದೆ, ಏನು ತೊಂದರೆ ಇಲ್ಲ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಪಿತ್ತವಿಕಾರವಾಗ್ತಕ್ಕಂಥದ್ದು, ನಾನಾಗಲೇ ಹೇಳಿದಂತೆ ನಾವು ಉಣ್ಣುವ ವಸ್ತುವೇ, ನಾವು ಉಣ್ಣುವ ಆಹಾರ ನೀರೇ ವಿಷವಾಗ್ತಕ್ಕಂತಹ ಕಾಲಮಾನದಲ್ಲಿ ಇದ್ದೇವೆ. ಹಾಗಾಗಿ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ, ಗಮನ ಇರಬೇಕು. ಒಳ್ಳೆ ವ್ಯಾಯಾಮ ಮಾಡಬೇಕು. ಬಾಡಿಯನ್ನು ವಾತ ಪಿತ್ತ ಕಫವನ್ನು ಸಮವಾಗಿ ಇಟ್ಕೊಳ್ಳಿಕ್ಕೆ ಅದೆಲ್ಲ ಸಹಾಯಕರವಾಗಿರ್ತಕ್ಕಂಥದ್ದು. ಧನುರ್ರಾಶಿಯವರು ಶ್ರೀ ರುದ್ರದೇವರು, ರುದ್ರಾಭಿಷೇಕ, ಈಶ್ವರನಿಗೆ ಪ್ರದಕ್ಷಿಣ ನಮಸ್ಕಾರ, ನಾಮಸ್ಮರಣೆ, ಶಿವನಾಮಸ್ಮರಣೆ ಇದೆಲ್ಲವನ್ನು ಹೆಚ್ಚು ವಿಶೇಷವಾಗಿ ಮಾಡಿಕೊಳ್ತಾ ಮುಂದುವರಿಬೇಕು. ಒಳ್ಳೆಯದಾಗ್ತದೆ. ಮಕರ ರಾಶಿ. ರಾಶಿಯ ವ್ಯಯದಲ್ಲಿ ರವಿಯೊಂದಿಗೆ ಚತುರ್ಗ್ರಹ ಯೋಗ ಇರತಕ್ಕಂತಹ ತಿಂಗಳು. ಮತ್ತು ರಾಶಿಯಲ್ಲೇ ಈಗ 14ನೇ ತಾರೀಕು ರಾಶಿಯಲ್ಲೇ ರವಿಯು, ಕುಜನು, ಶುಕ್ರನು ಎಲ್ಲ ಸೇರ್ತಕ್ಕಂಥ ಒಂದು ಪಂಚಗ್ರಹ ಯೋಗ ಎಲ್ಲ ಇದೆ. ಸ್ವಲ್ಪ ವಿಷಮ ಪರಿಸ್ಥಿತಿಯ ತಿಂಗಳು ಮಕರ ರಾಶಿಯವರಿಗೆ. ಗುರುಬಲವೂ ಇಲ್ಲ. ರಾಹು ಮತ್ತು ಶನಿಯು ಪಾಪಗ್ರಹರು, ಅವರ ಅನುಕೂಲದಲ್ಲಿದ್ದಾರೆ. ಪಾಪಗ್ರಹರು ಅನುಕೂಲದಲ್ಲಿ ಇದ್ದು ಈ ರೀತಿಯ ವ್ಯಯದಲ್ಲಿ ಮತ್ತು ಜನ್ಮದಲ್ಲಿ ಚತುರ್ಗ್ರಹ ಪಂಚಗ್ರಹ ಯೋಗ ಬಂದರೆ ಆಸುರೀಯ ಶಕ್ತಿಗಳ ಬೆಳವಣಿಗೆ ಅಂತಲೇ ಅರ್ಥ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳೇನಿರ್ತದೆ, ಕೆಟ್ಟ ಪ್ರವೃತ್ತಿಗಳೇನಿರ್ತದೆ, ಅದೆಲ್ಲ ರೆಕ್ಕೆ ಪುಕ್ಕ ಬರ್ತದೆ ಅಂತಂತ. ಹಾಗಾಗಿ ಹೆಚ್ಚು ಧ್ಯಾನಸ್ಥರಾಗಿ, ಹೆಚ್ಚು ಸಜ್ಜನರ ಗುರುವಾಣಿಗಳ ಸತ್ವಾಕ್ಯಗಳ ಮನನವನ್ನು ಮಾಡಿ, ದುಷ್ಟ ರಾಜಕಾರಣದ, ದುಷ್ಟ ಜನರ ಏಳಿಗೆಯ ಇತ್ಯಾದಿಗಳನ್ನು ಆದಷ್ಟು ಅದರಿಂದ ದೂರ ಇರಿ. ಅರ್ಧ ಸಮಸ್ಯೆ ಅಲ್ಲೇ ಪರಿಹಾರ ಆಗ್ತದೆ. ಮಕರ ರಾಶಿಯವರಿಗೆ ನಾನಾ ಬಗೆಯ ಶತ್ರುಗಳ ಉಪಟಳದಿಂದಲೂ ಕೂಡ ನಾವಿದರಿಂದ ಪಾರಾಗಬಹುದು. ಅಶಾಂತಿಯಿಂದ ಶಾಂತಿಯತ್ತ ಪ್ರಯಾಣಕ್ಕೆ ನಮಗೆ ಸುಲಭ ಆಗ್ತದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಹರಿನಾಮ ಜಪ, ನಾನಾ ಬಗೆಯ ದೋಷಗಳಿಗೆ ಹರಿನಾಮ ಜಪ, ಹರೇ ಕೃಷ್ಣ ಮಂತ್ರ ಜಪ, ನಾರಾಯಣ ಜಪ, ಶ್ರೀಕೃಷ್ಣ ಮಂತ್ರ ಜಪ ಇದನ್ನು ನಿಮ್ಮ ಅಭ್ಯಾಸಕ್ಕೆ ತಗೊಂಡು ಹೆಚ್ಚು ನಾಮಜಪವನ್ನು ಮಾಡಿ ಗ್ರಹಶಾಂತಿ ಸೇವಾದಿಗಳನ್ನು ಕೂಡ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಮಕರ ರಾಶಿಯವರು ಕೂಡ, ಕುಂಭರಾಶಿಯವರು ಕೂಡ. ಕುಂಭರಾಶಿಯಲ್ಲಿ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷದಲ್ಲಿ ಮುಂದುವರಿತಾ ಇದೆ. ಸ್ವಜನರಲ್ಲಿ ಸ್ವಲ್ಪ ಹೆಚ್ಚು ಜಾಗೃತವಾಗಿರಬೇಕಾಗುತ್ತೆ. ಮನೆಯಲ್ಲಾಗಲಿ, ಕಚೇರಿಯಲ್ಲಾಗಲಿ, ಮಿತ್ರರಲ್ಲಾಗಲಿ, ಬಂಧುಗಳಲ್ಲಾಗಲಿ ಸ್ವಲ್ಪ ಅವರೇ ತಂದಿಟ್ಟು ತಮಾಷೆ ನೋಡ್ತಕ್ಕಂತಹ, ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸ್ಕೊಳ್ತಕ್ಕಂತಹ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ನಿಮ್ಮ ವಸ್ತು ವಿಷಯಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಒಳಗಿನ ಗುಟ್ಟುಗಳನ್ನು ಕೂಡ ನೀವು ಒಂದು ಸಂಪತ್ತಿನಂತೆ ಕಾಪಾಡಿಕೊಳ್ಬೇಕು, ಕುಂಭರಾಶಿಯವರಿಗೆ ವಿಶೇಷವಾಗಿ. ಯಾಕಂದರೆ ಏಕಾದಶದಿಂದ ವ್ಯಯಕ್ಕೆ ಎಲ್ಲ 4 ಗ್ರಹರು 5 ಗ್ರಹರು ಬರ್ತಾರೆ. ಆಗ ನಾನಾ ಪೀಡನೆಗಳನ್ನು ತರ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ ಹಿಂದ್ಗಡೆ ಏನಾಗ್ತಾ ಇರ್ತದೆ ಅಂತಂತ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಶ್ರೀ ದುರ್ಗಾದೇವಿಯ ಪೂಜೆಯನ್ನು, ಅವಳ ನಿತ್ಯ ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾ ಅಷ್ಟೋತ್ತರವನ್ನು, ದುರ್ಗಾ ಸೂಕ್ತವನ್ನು ಯಾವುದು ಸುಲಭವೋ ಅದನ್ನು ಮಾಡ್ತಾ ದೇವರ ಪ್ರಾರ್ಥನೆಯಿಂದ ನಿಮ್ಮ ಬೆಳಗ್ಗೆ ಸಂಜೆಗಳು ಕಳೆದು ಮುಂದೆ ಹೋಗಲಿ, ಒಳ್ಳೆಯದಾಗ್ತದೆ ಕುಂಭರಾಶಿಯವರಿಗೆ. ಮೀನರಾಶಿ.
ನಾನಾ ಕೆಲಸಗಳಲ್ಲಿ ಅವಕಾಶದ ವರ್ಷವೂ ಕೂಡ ಇದು, ತಿಂಗಳೂ ಕೂಡ ಇದು ಮೀನರಾಶಿಯವರಿಗೆ. ಜನ್ಮದ ಶನಿ ರಾಹುವಿನ ಒಂದು ದೋಷವು ಇದ್ದೇ ಇದೆ, ಅದು ಮುಂದುವರಿತದೆ. ನಾನಾ ಅವಕಾಶಗಳು ಹುಡುಕೊಂಡು ಬರ್ತದೆ. ಚತುರ್ಥದಲ್ಲಿ ಗುರು, ಅದರ ಹೊರತಾಗಿ ಎಲ್ಲ ಗ್ರಹರು ಕೂಡ 10ನೇ ಮನೆಗೆ 11ನೇ ಮನೆಗೆ ಬರ್ತಕ್ಕಂತಹ ತಿಂಗಳು. ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ನಿಮ್ಮ ಪ್ರಾಮಿನೆನ್ಸು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು, ಕಚೇರಿಯಲ್ಲಿ ನಿಮ್ಮ ಬಡ್ತಿ, ನಿಮ್ಮ ಒಂದು ಪ್ರಾಮಿನೆನ್ಸ್ ಬೆಳೀತಕ್ಕಂಥದ್ದು, ನಿಮ್ಮಿಂದ 4-6 ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, 4-6 ಜನಗಳಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಈ ರೀತಿಯ ದಶಮ ಮತ್ತು ಏಕಾದಶದ ಫಲವನ್ನು ಈ ತಿಂಗಳ ವಿಷಯದಲ್ಲಿ ನೀವು ಮೀನರಾಶಿಯವರು ಪಡೆಯಲಿದ್ದೀರಿ. ರಾಘವೇಂದ್ರ ಸ್ವಾಮಿಗಳ ಸೇವೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ರಾಘವೇಂದ್ರ ಸ್ವಾಮಿಗಳನ್ನು ವಿಶೇಷ ಆರಾಧನೆ ಮಾಡಿ ಒಳ್ಳೆಯದಾಗ್ತದೆ. ಮಕರ ಸಂಕ್ರಮಣವು 2026 ಜನವರಿಯ ಹೊಸ ವರ್ಷವೂ ಇಷ್ಟು ತನ್ನ ಕಂಕುಳಲ್ಲಿ ಇಟ್ಟುಕೊಂಡು ನಮ್ಮೊಂದಿಗೆ ಸಾಗ್ತಾ ಇದೆ. ಎಲ್ಲರಿಗೂ ಹರಿವಾಯುಗಳ ಸ್ಮರಣೆ ಉಂಟಾಗಲಿ ಮತ್ತು ಆಯುಸ್ಸು ಆರೋಗ್ಯವು ಕೊಟ್ಟು ದೇವರು ಗುರುಗಳು ಕಾಪಾಡಲಿ ಅಂತಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜನವರಿ 2026 ಮಾಸ ಭವಿಷ್ಯ ಮೇಷಾದಿ ದ್ವಾದಶ ರಾಶಿಗಳ ಫಲಾಫಲವನ್ನು ಸಂಕ್ಷಿಪ್ತವಾಗಿ ಮುಂದುವರಿಸೋಣ. ಮೇಷರಾಶಿಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭದ ಹೊಸ ವರ್ಷ, ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಅಭಿವೃದ್ಧಿ, ಧರ್ಮಕ್ಷೇತ್ರಗಳ ಸಂದರ್ಶನ ಅಥವಾ ಅದರ ನವೀಕರಣ ಮಾಡ್ತಕ್ಕಂತಹ ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ರೀತಿಯ ಧರ್ಮ ವೃದ್ಧಿ ಕಾರ್ಯಗಳಾಗ್ತದೆ. ಅಷ್ಟಮಾಧಿಪತಿಯು ಕರ್ಮದಲ್ಲಿ ಉಚ್ಚದಲ್ಲಿ ಇರತಕ್ಕಂತಹ ಮಾಸ. ಗುರುಬಲ ಒಂದಿಲ್ಲ, ಜನ್ಮಶನಿಯ ದೋಷ ಇರ್ತದೆ, ಆದರೆ ಗುರುವಿನ ಅನುಕೂಲ ನಿಮ್ಮ ಲಾಭಕ್ಕೆ ಇದೆ, ರಾಹುವಿನ ಅನುಕೂಲ ಇದೆ. ಮುಂದುವರಿಸ್ಕೊಂಡು ಹೋಗ್ಬೋದು. ನೀವು ಸಂಚಾರಗಳು ಜಾಸ್ತಿ ಆಗ್ತದೆ, ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ವಹಿಸಬೇಕು. ವಾತ ದೋಷದಿಂದ ಸ್ವಲ್ಪ ಸ್ಲೋ ಆಗಬಹುದು. ಬಾಡಿ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸ್ವಲ್ಪ ವಾತ ಉಂಟು ಮಾಡದೇ ಇರತಕ್ಕಂತಹ ಆಹಾರದ ಬಗ್ಗೆ ಗಮನ ವಹಿಸಬೇಕು. ಮೇಷರಾಶಿಯವರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಇವತ್ತಿನ ಕಾಲದಲ್ಲಿ ಆಹಾರವೇ ವಿಷ. ಪ್ರತ್ಯೇಕವಾಗಿ ವಿಷ ಹಾಕುವಂಥ ಅವಶ್ಯಕತೆ ಇಲ್ಲ ಇವತ್ತು ಯಾರಿಗೂ. ನಾವು ಬಹುತೇಕ ತಿಂತಕ್ಕಂಥ ಆಹಾರದಲ್ಲೇ ವಿಷವು ಬೆರೆತೋಗಿರ್ತದೆ. ಅದು 90% ಎಲ್ಲ ಹೊರಗಡೆ ತಿಂತಕ್ಕಂಥದ್ದೇ ಆಗಿರುವ ದುಷ್ಕಾಲದಲ್ಲಿ ನಾವಿರೋದರಿಂದ ನಾವೇನು ತಿಂತೀವಿ, ಎಷ್ಟು ತಿಂತೀವಿ, ಅದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಮೇಷರಾಶಿಯವರು ಎಲ್ಲರೂ ಕೂಡ ವಿಶೇಷವಾಗಿ ವೆಂಕಟೇಶ ದೇವರ ಸೇವೆಯನ್ನು, ಕಲ್ಯಾಣೋತ್ಸವವನ್ನು, ಅಲಂಕಾರ ಸೇವೆ, ನಮಸ್ಕಾರ ಸೇವೆ, ನಾಮಸ್ಮರಣೆ, ವೆಂಕಟೇಶನ ಅಷ್ಟೋತ್ತರ, ಇದೆಲ್ಲವನ್ನು ಯಾವುದು ನಿಮಗೆ ಸುಲಭವೋ ಅದನ್ನು ಮಾಡಿಕೊಂಡು ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿ. ಧನುರ್ಮಾಸವೂ ಇದೆ. ಭಾನುವಾರದಂದು ದಿನ ಮಾಡಿದರೆ ಒಳ್ಳೆಯದು. ಅಟ್ಲೀಸ್ಟ್ ಭಾನುವಾರದಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಪೂಜೆಗಳನ್ನು ಮಾಡಿ ಈಶ್ವರನ ದರ್ಶನ ಅಥವಾ ಶ್ರೀ ವಿಷ್ಣುವಿನ ಮಂದಿರದಲ್ಲಿ ವಿಷ್ಣುವಿನ ದರ್ಶನ, ಹಿರಿಯರು ಜ್ಞಾನದಲ್ಲಿ ವಯಸ್ಸಿನಲ್ಲಿ ದೊಡ್ಡವರು ಯಾರಾದರೂ ಇದ್ದರೆ ಅವರಿಗೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮೇಷರಾಶಿಯವರು ಮಾತ್ರ ಅಲ್ಲ, ಇದೆಲ್ಲರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಧನುರ್ಮಾಸದ ವಿಶೇಷ ಪುಣ್ಯ. ವೃಷಭ ರಾಶಿ, ಧನಲಾಭವು ಮುಂದುವರಿತದೆ. ಧನಾಧಿಪತಿ ಧನಸ್ಥಾನದಲ್ಲಿ ವಕ್ರೀ ಗುರುವಿನ ಸಂಚಾರ, ಬೇಕಾದಷ್ಟು ಆದಾಯವು ಉಂಟಾಗ್ತದೆ. ಕುಟುಂಬದ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಉದ್ಯೋಗದಾತರಿಗೆ ಉದ್ಯೋಗದ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡ್ತಕ್ಕಂತಹ ಚಿಂತನೆಗಳು, ಅದರ ಪ್ರಯತ್ನಗಳು ಕೈಗೂಡ್ತದೆ. ಬೇರೆ ಬೇರೆ ಕಾರ್ಯಾರ್ಥ ದೇಶ ವಿದೇಶಗಳಿಗೆ ಸಂಚಾರವು
ಏರ್ಪಡ್ತಕ್ಕಂತಹ ಒಂದು ಯೋಗಗಳು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಅನುಕೂಲ, ವೈದ್ಯರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ವೈದ್ಯರಿಗೆ ಅಂತಂದರೆ ವೈದ್ಯಕೀಯ ಸಮುದಾಯಕ್ಕೆ ಇನ್ಕ್ಲೂಡಿಂಗ್ ಮೆಡಿಸನ್ಸ್, ಆ ರೀತಿ ಯೋಚನೆ ಮಾಡಬೇಕು. ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾದವ್ರಿಗೆ ಇದಕ್ಕೆಲ್ಲ ಸ್ವಲ್ಪ ಸ್ಲೋ ಆಗ್ತದೆ. ಧನಸ್ಥಾನದಲ್ಲಿ ಗುರುವು ಇದ್ದರೂ ಕೂಡ ಧನಾಧಿಪತಿಯು ಬುಧನಿಗೆ ಬಲ ಇಲ್ಲದೇ ಇರತಕ್ಕಂತಹ ಮಾಸವಿದೆ. ಸ್ವಲ್ಪ ಖರ್ಚು ವೆಚ್ಚದಲ್ಲಿ, ನಿಮ್ಮ ಆಯೋಜನೆಯಲ್ಲಿ, ಹೌ ದ ವೇ ಯು ಟ್ರೀಟ್ ದ ಪೀಪಲ್ ಟು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ರುದ್ರಾಭಿಷೇಕ, ಈಶ್ವರನಿಗೆ ನಮಸ್ಕಾರ ಸೇವೆಗಳು, ಅಭಿಷೇಕ ಸೇವೆಗಳು, ಇದನ್ನು ಮನೆಯಲ್ಲೂ ಮಠದಲ್ಲೂ ಮಂದಿರದಲ್ಲೂ ನಿಮಗೆ ಎಲ್ಲಾಗ್ತದೆ ಹೆಚ್ಚು ರುದ್ರಾರಾಧನೆಯನ್ನು ಮಾಡಿ, ವಿಶೇಷ ಪುಣ್ಯಕರ.